ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಕ್ಲಾಸ್ 10 CBSE ಕನ್ನಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯುವಾಗ ಸಮಯ ನಿರ್ವಹಣೆ ಹೇಗೆ, ಹೌ ಟು ಮ್ಯಾನೇಜ್ ಟೈಮ್ ವಿಲ್ ರೈಟಿಂಗ್ ಆನ್ ಎಕ್ಸಾಮ್. ವಿದ್ಯಾರ್ಥಿಗಳೇ, ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್. ನೀವು ಬರೀತಾ ಇರ್ತೀರಾ, ಟೈಮಿಂಗ್ಸ್ ಹೋಗ್ತಾ ಇರುತ್ತದೆ, ಅನೇಕ ಪ್ರಶ್ನೆಗಳನ್ನು ನೀವು ಬಿಟ್ಟು ಬಂದಿರ್ತೀರಾ, ಅಥವಾ ನಮಗೆ ಸಮಯ ಸಾಕಾಗ್ಲಿಲ್ಲ ಹಾಗೆ ಬಿಟ್ಬಿಟ್ಟಿವಿ ಅಂತ ಹೇಳ್ತೀರಾ. ಹಾಗಿದ್ರೆ ನೀವು ಹೇಗೆ ಬರೀಬೇಕು, ಯಾವ ಸಮಯದಲ್ಲಿ ಎಷ್ಟೆಷ್ಟು ಟೈಮ್ನಲ್ಲಿ ಯಾವ ಮೇನನ್ನು ಮುಗಿಸ್ಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಬನ್ನಿ ನೋಡೋಣ. CBSE ಕನ್ನಡ ವಿದ್ಯಾರ್ಥಿಗಳಿಗೆ ಸಮಯವನ್ನು ನಾವು ಹೀಗೆ ನೋಡಬಹುದೇ, ಹೇಗೆ ನೋಡಬಹುದು ಅನ್ನೋದನ್ನು ಕೂಡ ವೆರಿ ಇಂಪಾರ್ಟೆಂಟು. ಪರೀಕ್ಷಾ ಅವಧಿ ಒಟ್ಟು 195 ನಿಮಿಷ. ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷಾ ಅವಧಿ ಎಷ್ಟಿರುತ್ತದೆ? 195 ನಿಮಿಷ ಇರುತ್ತದೆ. ಇದು ಬಹಳ ಮುಖ್ಯವಾಗಿರುತ್ತದೆ ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಹೇಗೆ ಬರಿಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿ ನಿಮಗೆ ಬಂದಿರುತ್ತದೆ. ಓಕೆನಾ? ಎಷ್ಟು? 195 ನಿಮಿಷ ಇರುತ್ತದೆ. ಅಂದರೆ 3 ಗಂಟೆ 15 ನಿಮಿಷ ಒಟ್ಟು ಅವಧಿ CBSE ನಿಮಗೆ ನೀಡಿರುತ್ತದೆ. ಓಕೆ, ಅದರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದಲು 15 ನಿಮಿಷ ಇರುತ್ತದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳೇ, ಆ 15 ನಿಮಿಷ ವೆರಿ ಇಂಪಾರ್ಟೆಂಟ್ ಇರುತ್ತದೆ. ಆ 15 ನಿಮಿಷದಲ್ಲಿ ನೀವು ಫಸ್ಟ್ ಓದ್ತಾ ಹೋಗ್ತಿರಲ್ಲ, ಯಾವಾಗ ಪ್ರಶ್ನೆ ಪತ್ರಿಕೆ ಯಾಕೆ ಓದಬೇಕು, ಯಾಕೆ ರೀಡಿಂಗ್ ಟೈಮ್ ಬೇಕು ಅಂದ್ರೆ, ನಿಮಗೆ ರೀಡಿಂಗ್ ಟೈಮ್ನಿಂದ 5 ಅಂಕ ಜಾಸ್ತಿ ಬರುವ ಸಾಧ್ಯತೆ ಇರುತ್ತದೆ. ಹೇಗೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಫಸ್ಟ್ ನೀವು ಓದ್ತೀರಾ, ನಿಮಗೇನು ಅರ್ಥನೇ ಆಗ್ಲಿಲ್ಲ, ಎಲ್ಲವನ್ನು ಓದ್ಕೊಂಡು ಹೋಗಿ ಆಮೇಲೆ ಪುನಃ ನೀವು ಅಲ್ಲಿಗೆ ಬಂದಾಗ ಅದು ನಿಮಗೆ ನೆನಪಾಗ್ಬೋದಲ್ಲ, ನೀವು ಓದ್ಲೇ ಇಲ್ಲ ಅಂದ್ರೆ ಹೇಗೆ? ಹಾಗಾಗಿ ಈ ಸಮಯ ತುಂಬಾ ಇಂಪಾರ್ಟೆಂಟ್, ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಗೋಲ್ಡನ್ ಟೈಮ್ ಇದ್ದ ಹಾಗೆ ನಿಮಗಿದು. ಎಕ್ಸಾಮಿನ 3 ಅವರ್ಸ್ ಇದೆಯಲ್ಲ ಮಕ್ಕಳೇ, ನಿಮ್ಮ ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್ ಅವಧಿಯಾಗಿರುತ್ತದೆ. ಬನ್ನಿ ನೋಡೋಣ. ಮೊದಲನೆಯದು ಫಸ್ಟ್ ಮೇನ್, ಅಪಠಿತ ಗದ್ಯ ಭಾಗ ಅನ್ಸೀನ್ ಪ್ಯಾಸೇಜ್ಗೆ ನೀವು 10 ನಿಮಿಷದಲ್ಲೇ ಮುಗಿಸ್ಬೇಕಾಗುತ್ತದೆ. ನೋಡಿದ್ರಾ ಎಷ್ಟು ನಿಮಿಷ? ಫಸ್ಟ್ ಮೇನು ನಿಮಗೆ ಅದನ್ನು ಹಾಗೆ ಮಾಡಬೇಕು. ಎರಡನೆಯ ಮೇನು ಕೂಡ ಅಪಠಿತ ಗದ್ಯ ಭಾಗ ಅನ್ಸೀನ್ ಪ್ಯಾಸೇಜ್, ಇದು ಕೂಡ 10 ನಿಮಿಷ. ಯಾಕಂದ್ರೆ ನಿಮ್ಗೆ ಇಲ್ಲಿ ಇರುವಂತ ಅಂಕ 20 ಮಾರ್ಕ್ಸ್, ಅದು MCQ ಇಂದ ಆಗಿರುತ್ತದೆ ಅಲ್ವಾ? ಹಾಗಾಗಿ ಅನ್ಸೀನ್ ಪ್ಯಾಸೇಜ್ ಓದ್ಕೊಳ್ಬೇಕು ನೀವು. ಇದನ್ನ ಬೇಗ 20 ನಿಮಿಷದಲ್ಲಿ ನೀವು ಇದನ್ನು ಮುಗಿಸ್ಬೇಕು. ಟೋಟಲಿ 20 ನಿಮಿಷಕ್ಕೆ 20 ಮಾರ್ಕ್ಸ್. ಓಕೆನಾ ವಿದ್ಯಾರ್ಥಿಗಳೇ? ನೆನ್ಪಿಟ್ಕೊಳ್ಳಿ. ಹಾಗೆಯೇ ಪರಿಚಿತ ಗದ್ಯ ಭಾಗ, ನಿಮ್ಗೆ ಗೊತ್ತಿದೆ, ಪರಿಚಿತ ಇದೆ, ನಿಮ್ಮ ಗದ್ಯ ಭಾಗ ನಿಮ್ಮ ಲೆಸನ್ ಅಲ್ಲಿ ಇದೆ, ಅದು ತುಂಬಾ ಈಸಿ ನಿಮಗೆ. ಇದು ಕೂಡ ನಾನು ಇಲ್ಲಿ ನಿಮಗೆ 10 ನಿಮಿಷನೇ ಕೊಟ್ಟಿದ್ದೇನೆ. 10 ನಿಮಿಷನೇ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ಪರಿಚಿತ ಪದ್ಯ ಭಾಗ ಸೀನ್ ಪೋಯಂ, ಇದು ಕೂಡ ನಿಮಗೆ 10 ನಿಮಿಷ. ಇಲ್ಲಿನೂ ಕೂಡ ನಿಮಗೆ 20 ಅಂಕ ಇರುತ್ತದೆ. 20 ನಿಮಿಷನೂ ಕೂಡದಲ್ಲಿ ನೀವು ಇದನ್ನು ಮುಗಿಸ್ಬೇಕಾಗುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ? ಇದು ಕೂಡ ನಿಮಗೆ ಇದೇನು ನಿಮಗೆ MCQs ಇರೋದಿಲ್ಲ, ಆದರೆ ಇದು ವಾಕ್ಯದಲ್ಲಿ ಬರೆಯುವಂಥದ್ದು ಇರುತ್ತದೆ. ಸ್ವಲ್ಪ ನೀವು ಅದನ್ನ ನೋಡ್ಕೊಂಡೇ ಬರೀಬೇಕಾಗುತ್ತದೆ. ಓಕೆ, ನೆಕ್ಸ್ಟ್ ಇನ್ನು 5ನೆಯ ಮೇನ್, ಬಹುವಾಕ್ಯೆಯ 10 ಪ್ರಶ್ನೆಗಳು MCQs. ಇಲ್ಲಿ ವ್ಯಾಕರಣ ಭಾಗಕ್ಕೆ ಬರ್ತೀರಾ ನೀವು. ಗ್ರಾಮರ್ 20 ನಿಮಿಷದಲ್ಲಿ, ಅಂದ್ರೆ ಈಚ್ 1 ಪ್ರಶ್ನೆ ನೀವು 2 ನಿಮಿಷದಲ್ಲೇ ಮುಗಿಸ್ಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಈಚ್ 1 ಪ್ರಶ್ನೆಯನ್ನು ನೀವು 2 ನಿಮಿಷದಲ್ಲಿ ಮುಗಿಸ್ಬೇಕು. 10 ಪ್ರಶ್ನೆಗಳು 20 ನಿಮಿಷದಲ್ಲಿ ನೀವು ಮುಗಿಸ್ಬೇಕಾಗುತ್ತದೆ MCQs. ಯಾಕಂದ್ರೆ ನಿಮಗೆ ಗೊತ್ತಿರುತ್ತದೆ, ಅದನ್ನು ನೋಡ್ಕೊಂಡು ಮಾಡ್ಬೇಕು. ಅದಕ್ಕೆ ನೀವು ರೀಡಿಂಗ್ ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಹೋಗಿರ್ಬೇಕು. ಓಕೆ, ನೆಕ್ಸ್ಟ್ 6th ಮೇನ್, ಇದು ಕೂಡ ವ್ಯಾಕರಣ ಬರವಣಿಗೆ 5 ಪ್ರಶ್ನೆಗಳು. ಗ್ರಾಮರ್ ರೈಟಿಂಗ್ ಸೆಕ್ಷನ್ ಇದು ನಿಮಗೆ
ಸ್ವಲ್ಪ ನಿಮಗೆ ಕಷ್ಟ ಅನ್ಸ್ಬೋದು ಈ 5. ಯಾಕಂದ್ರೆ ಮಕ್ಕಳು ಗ್ರಾಮರ್ MCQ ತುಂಬಾ ಚೆನ್ನಾಗಿ ಬೇಗ ಮಾಡಿಬಿಡ್ತೀರಾ, 10 ಮಾರ್ಕ್ಸ್ ಬೇಗ ತೆಗೆದುಕೊಳ್ತೀರಾ. ಇಲ್ಲಿ 10 ಮಾರ್ಕ್ಸ್ ನಿಮಗೆ ಬೇಗ ಬಂದ್ಬಿಡತ್ತೆ. ಆದರೆ ಈ 5 ಇದೆಯಲ್ಲ, ಇಲ್ಲಿ ನಿಮಗೆ ಸ್ವಲ್ಪ ತಡವರಿಸ್ತತಿ. ಯಾಕೆ? ಅಲ್ಲಿ ಗಾದೆ ಬರಿಬೇಕು, ಸ್ವಂತ ವಾಕ್ಯ ಬರಿಲೇಬೇಕು, ಕರ್ತರಿ ಕರ್ಮಣಿ ಪ್ರಯೋಗ 1, ಅರ್ಥರೂಪ ಕ್ರಿಯಾಪದದಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ, ಈ 3ರಲ್ಲಿ 1, ಇಲ್ಲವೇ ಕಾಲ, ಇಲ್ಲವೇ ಗ್ರಾಮ್ಯ ಮತ್ತು ಗ್ರಾಂಥಿಕ. ಈ 6 ಪ್ರಶ್ನೆಗಳಲ್ಲಿ ನಿಮಗೆ 5 ಪ್ರಶ್ನೆ ಬಂದಿರ್ತದೆ. ಸ್ವಲ್ಪ ಏನೋ ತಡವರಿಸಿದಂಗೆ ಆಗುತ್ತದೆ. ಗಾದೆ, ಸ್ವಂತ ವಾಕ್ಯ ಏನಾದ್ರೂ ಫಾಸ್ಟ್ ಆಗಿ ಬರೀತೀರಾ, ಅಲ್ಲಿ ಕರ್ತರಿ ಕರ್ಮಣಿ ಅಥವಾ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಬರೆಯಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ. ತುಂಬಾ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಅಂಕವನ್ನು ಕಳೆದುಕೊಳ್ಳುತ್ತಾರೆ. ವೆರಿ ಇಂಪಾರ್ಟೆಂಟ್ ಭಾಗ ಇದು. ಆದ್ರೆ ವಿದ್ಯಾರ್ಥಿಗಳು ಇಲ್ಲೇ ಅಂಕವನ್ನು ಬಹಳಷ್ಟು ಕಡಿಮೆ ತೆಗೆದುಕೊಳ್ತಾ ಇದ್ದೀರಾ, ನಮಗೆ ಗೊತ್ತಿರುವ ಹಾಗೆ. ಓಕೆನಾ? ಅದಕ್ಕೋಸ್ಕರ ನಾನು ಇಲ್ಲಿ ಈಚ್ ಒಂದು ಪ್ರಶ್ನೆಗೆ 7.5 ನಿಮಿಷ ಕೊಟ್ಟಿದ್ದೀನಿ. ನೋಡಿ, ಇಷ್ಟು ನಿಮಿಷದಲ್ಲಿ ನೀವು ಮುಗಿಸ್ಲೇಬೇಕು ಇದನ್ನ. ಇದಕ್ಕಿಂತ ಹೆಚ್ಚು ತೆಗೆದುಕೊಳ್ಬೇಡಿ. ಕಡಿಮೆ ಇದ್ರೂ ಇನ್ನೂ ಒಳ್ಳೇದೇ, ಆದ್ರೆ ಕರೆಕ್ಟ್ ಆಗಿ ಬರೀರಿ. ಕಡಿಮೆ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ತಪ್ಪು ಬರಿಬೇಡಿ. ಓಕೆ. 7ನೇ ಮೇನು, ಪಠ್ಯ ಪೋಷಕ ಅಧ್ಯಯನ. ಬಹು ಆಯ್ಕೆಯ 5 ಪ್ರಶ್ನೆಗಳು MCQs. ಇದು ಕೂಡ 7.5 ನಿಮಿಷದಲ್ಲಿ ನೀವು ಮುಗಿಸ್ಬೇಕು. ಇದು ನಿಮಗೆ ಬೇಗ ಅರ್ಥ ಆಗುತ್ತದೆ. ಯಾಕಂದ್ರೆ ನೀವು ಓದಿರ್ತೀರಾ, ನಿಮಗೆ ಈಸಿಯಾಗಿ ಪಠ್ಯ ಪೂರಕದಿಂದ ಇದನ್ನು ನೀವು ಮಾಡಿಬಿಡ್ತೀರಾ. ಇಲ್ಲಿ ಬೇಕಾದ್ರೆ ನೀವು ಸಮಯವನ್ನು ಉಳಿಸ್ಕೊಳ್ಬಹುದು. ಓಕೆ. ಆಮೇಲೆ ಬರವಣಿಗೆ ಕೌಶಲ, ಇಲ್ಲಿ ಕೂಡ ಅಷ್ಟೇ. ನೀವು ಪತ್ರ ಲೇಖನ, 8ನೇ ಮೇನೆ ನಿಮ್ದು ಪತ್ರ ಲೇಖನ ಬಂದಿರುತ್ತದೆ. ಅನೇಕ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಈ ಪತ್ರ ಲೇಖನ ಇದು ನಿಮ್ದು. ಲೆಟರ್ ರೈಟಿಂಗ್ 10 ನಿಮಿಷದಲ್ಲೇ ಮುಗಿಸ್ಬೇಕು ಮಕ್ಕಳೇ, ಯಾಕಂದ್ರೆ ಇದು 4 ಮಾರ್ಕ್ಸ್. ಓಕೆ. ಫಾರ್ಮ್ನೇಟ್ ಹಾಕ್ಬೇಕು, ನೀವು ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. 9ನೇ ಮೇನ್ ನಿಮ್ದಿಲ್ಲಿ ಎಸ್ಸೆ ರೈಟಿಂಗ್ ಇರೋದಿಲ್ಲ, ಪ್ರಬಂಧ ಇರುತ್ತದೆ. ಓಕೆ. 9ನೇ ಮೇನ್ ಇಲ್ಲಿ ಪ್ರಬಂಧ. 10ನೇ ಮೇನಿಗೆ ನಿಮಗೆ ಇಲ್ಲಿ ಎಸ್ಸೆ ರೈಟಿಂಗ್ ಬರುತ್ತದೆ. ಓಕೆ, 2 ಯಾವುದು ಒಂದು. 10 ನಿಮಿಷ ಇಲ್ಲಿ ಕೂಡ ನಿಮಗೆ 10 ನಿಮಿಷ 4 ಮಾರ್ಕ್ಸಿಂದ ಇರುತ್ತದೆ. ಇನ್ನು ವರದಿ ರಿಪೋರ್ಟ್ ರೈಟಿಂಗ್ 9ನೇ ಮೇನ್ ಇರುತ್ತದೆ ಇಲ್ಲಿ ವಿದ್ಯಾರ್ಥಿಗಳೇ. ಇದು ಕೂಡ 10 ನಿಮಿಷ ಹಾಕಿದ್ದೀನಿ. ನೀವು ಇಲ್ಲಿ ಬೇಗನೂ ಬರೀಬಹುದು. ವರದಿಗೇನು ನಿಮಗೆ ತುಂಬಾ ಟೈಮ್ ತಗೊಳ್ಳಲ್ಲ. ಓಕೆ. ಹಾಗಂತ ಪ್ರಬಂಧಕ್ಕೆ ಸ್ವಲ್ಪ ನೀವು ಯೋಚನೆ ಮಾಡ್ತೀರಾ, ಪತ್ರಕ್ಕಂತೂ ನೀವು ಯೋಚನೆ ಮಾಡುವ ಹಾಗೇನೆ ಇಲ್ಲ. ನಿಮಗೆ ಗೊತ್ತಿರುತ್ತದೆ, ಫಾರ್ಮ್ನೇಟ್ ಹಾಕ್ಬೇಕು. ಈ 3ಕ್ಕೂ ನೀವು 3 ಬರಿಬೇಕು. ಕೆಲವು ವಿದ್ಯಾರ್ಥಿಗಳು ಒಂದೇ ಬರೀತಾರೆ, ಇಲ್ಲವೇ 2 ಬರೀತಾರೆ, ಒಂದನ್ನು ಬಿಟ್ಟು ಬರುವ ಸಾಧ್ಯತೆ ಇರುತ್ತೆ. ಇಲ್ಲ, ಈ 3 ಬರಿಬೇಕು. ನಿಮಗೆ ಪ್ರಬಂಧಕ್ಕೆ, ಪತ್ರಲೇಖನಕ್ಕೆ ಆಪ್ಷನ್ಸ್ ಇರುತ್ತದೆ, ಆದ್ರೆ ರಿಪೋರ್ಟ್ ರೈಟಿಂಗಿಗೆ ನೋ ಆಪ್ಷನ್ಸ್. 9ನೇ ಮೇನೆ ನಿಮ್ಮ ರಿಪೋರ್ಟ್ ರೈಟಿಂಗ್. ಓಕೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದು ಕೂಡ ನೀವು 12 ಮಾರ್ಕ್ಸಿನ ಪ್ರಶ್ನೆ ಆಗಿರುತ್ತದೆ. ನೀವು ಇಲ್ಲಿ ಬೇಕಾದ್ರೆ ಸಮಯ ಉಳಿಸ್ಕೊಳ್ಬಹುದು, ಇಲ್ಲವೇ ಹೆಚ್ಚು ಸಮಯ ತೆಗೆದುಕೊಳ್ಬೇಡಿ. ಫಾರ್ಮ್ನೇಟ್ ಆಗಿರುವುದರಿಂದ ಫಾಸ್ಟ್ ಆಗಿ ಮಾಡ್ತಾ ಹೋಗ್ಬೋದು ನೀವು. ಯಾಕಂದ್ರೆ ಸಾಮಾನ್ಯವಾಗಿ ಪತ್ರಕ್ಕೆ ಮತ್ತು ವರದಿಗೆ ನಿಮಗೆ ಸಮಯ ತೆಗೆದುಕೊಂಡ್ರು, ಎಸ್ಸೆಗಂತೂ ಸಮಯ ತಗೊಳ್ಳಲ್ಲ. ಯಾಕಂದ್ರೆ ಪುಸ್ತಕದಲ್ಲಿರುವುದೇ ಬರುತ್ತದೆ. 2 ಪುಸ್ತಕದಿಂದನೇ ಕೇಳ್ಬೇಕಂತ ನಿಯಮ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಚೆನ್ನಾಗಿ ಮಾಡ್ಬೇಕಾದನ್ನ, ಸಮಯ ಇಷ್ಟೇ ಸಾಕು ಅಂತ ನನಗನ್ಸುತ್ತದೆ. ಓಕೆ. ಇನ್ನು ಪಠ್ಯಗಳ ಅಧ್ಯಯನ, ನಿಮ್ಮ ಕ್ವಶನ್ ಅಂಡ್ ಆನ್ಸರ್ ಬರೀತೀರಲ್ಲ, 11ನೇ ಮೇನು. ಇಲ್ಲಿನೂ ಅಷ್ಟೇ ಅನೇಕ ವಿದ್ಯಾರ್ಥಿಗಳು 4 ಕ್ವಶನ್ ಬಿಟ್ಟು ಬರುವ ಸಾಧ್ಯತೆನೂ ಕೂಡ ಇರುತ್ತದೆ. ಓಕೆ. ಹಾಗೆಲ್ಲ ಮಾಡಬೇಡಿ ಮಕ್ಕಳೇ. 11ನೇ ಮೇನು 2 ಮತ್ತು 3 ವಾಕ್ಯಗಳಲ್ಲಿ 15 ನಿಮಿಷ. ಈಚ್ ಒಂದು ಪ್ರಶ್ನೆಗೆ ನೀವು 3.75 ಅಲ್ಲಿ ಮುಗಿಸ್ಬೇಕು. 4 ಕ್ವಶನ್ ಬರೆಯೋದಿರುತ್ತದೆ ಇಲ್ಲಿ. ಓಕೆನಾ ಮಕ್ಕಳೇ? 2 ಮಾರ್ಕ್ಸಿಂದು. ಹಾಗಾಗಿ ಇಲ್ಲಿ 8 ಮಾರ್ಕ್ಸ್ ಇರುತ್ತದೆ ಅಲ್ಲ ನಿಮಗೆ. ಹಾಗಾಗಿ ಫಾಸ್ಟ್ ಆಗಿ ನೀವು ಬರೀಬೇಕು. ನಿಮಗೆ ಗೊತ್ತಿರುತ್ತದೆ, ನೀವು ಓದಿರೋದೇ ಬಂದಿರುತ್ತದೆ. ಹಾಗಾಗಿ ನೀವು ಮಾಡ್ತೀರಾ ವಿದ್ಯಾರ್ಥಿಗಳು. ಓಕೆ. ಇಷ್ಟು ಸಮಯ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಮಕ್ಕಳೇ, ಆದ್ರೆ ಸಮಯ ಬಹಳ ಮುಖ್ಯ. 12ನೇ ಮೇನು ನಿಮಗೆ 5-6 ವಾಕ್ಯಗಳಲ್ಲಿ 15 ನಿಮಿಷ ಇಷ್ಟೇ ಸಾಕು. 15 ನಿಮಿಷ. ಈಚ್ ಒಂದು ಪ್ರಶ್ನೆಗೆ ನಿಮಗೆ ಎಷ್ಟು? 7.30 ಇಷ್ಟಲ್ಲೇ ಮುಗಿಸ್ಬೇಕು. ಯಾಕಂದ್ರೆ ನೀವು ಬರಿಬೇಕಾಗಿದೆ ಇಲ್ಲಿ 2 ಕ್ವಶನ್. ಓಕೆನಾ ಮಕ್ಕಳೇ? ಹಾಗಾಗಿ ಇಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಇದು ಕೂಡ ನೋಡ್ಕೊಳ್ಳಿ. 2 ಕ್ವಶನ್, ಒಂದು ಗದ್ಯ ಒಂದು ಪದ್ಯದಿಂದ ಬರೆಯುತ್ತದೆ. ಇಲ್ಲಿ ಮಾತ್ರ ಒಂದು ಗದ್ಯ, ಒಂದು ಪದ್ಯ, ಒಂದು ಪೂರಕ ಪಠದಲ್ಲಿ ಇರ್ತೀರಿ ನೀವು. 2 ಪೂರಕ ಪಠದಲ್ಲಿ ಇರ್ತಿದ್ದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ, ಇದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 13ನೇ ಕ್ವಶನ್.
ಇದು ಕೂಡ ನಿಮ್ಗೆ 2 ಕ್ವಶನ್ ಇರುತ್ತದೆ, ಒಂದು ಗದ್ಯ ಒಂದು ಪದ್ಯ. ಅಲ್ಲಿ ನಿಮಗೆ ಗದ್ಯದಿಂದ 2 ಆಪ್ಷನ್ಸ್ ಇರುತ್ತದೆ, ಪದ್ಯದಿಂದ 2 ಆಪ್ಷನ್ ಇರುತ್ತೆ. ಆದ್ರೆ ನೀವು ಬರಿಬೇಕಾಗಿದ್ದು ಒಂದು ಗದ್ಯ ಒಂದು ಪದ್ಯ. ಹಂಗಂತ ಬರೀ ಪದ್ಯನೇ ಬರಿಬೇಡಿ, ಗದ್ಯನೇ ಬರಿಬೇಡಿ ಮಕ್ಕಳೇ. ಹಾಗಾಗಿ ಸಂದರ್ಭ ಬಹಳ ಈಸಿಯಾಗಿ ಹೋಗ್ತೀರಾ ನೀವು. ಪಟದ ಹೆಸರು, ಲೇಖಕರ ಹೆಸರು, ತುಂಬಾ ಆಯ್ಕೆ ಅದೇನೇನೋ ಎಲ್ಲ ಬರಿತಾ ಇರ್ತೀರಲ್ಲ ಆಕೃತಿ, ಅದೆಲ್ಲ ಬರೆಯಕ್ಕೆ ಹೋಗ್ಬೇಡಿ. ಪಟದ ಹೆಸರು ಬರೀರಿ, ಅರ್ಧ ಅಂಕ. ಲೇಖಕರ ಹೆಸರು ಬರೀರಿ, ಅರ್ಧ ಅಂಕ. ಕವಿಯ ಹೆಸರು ಬರೀರಿ, ಅರ್ಧ ಅಂಕ. ಅಥವಾ ಪದ್ಯದ ಹೆಸರು ಬರೀರಿ, ಅರ್ಧ ಅಂಕ. ಓಕೆನಾ? ಹಾಗೆ ಅರ್ಧ 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 ಅಂಕಗಳು ನಿಮಗೆ. ಅರ್ಧ ಅಂಕ, ಸಂದರ್ಭ 1 ಅಂಕ, ಸ್ವಾರಸ್ಯ 1 ಅಂಕ ಅಷ್ಟೇ. ಫಾರ್ಮೆಟ್ ಮಾತ್ರ ಬಳಸಬೇಕು ವಿದ್ಯಾರ್ಥಿಗಳೇ, ಹೆಚ್ಚು ಬರೀಲಿಕ್ಕೆ ಹೋಗಬೇಡಿ. ಓಕೆನಾ? ಇದು ಕೂಡ ನಿಮಗೆ 2 ಇರುತ್ತದೆ ಆಪ್ಷನ್ಸ್. ಓಕೆ, ಇದು ನಿಮಗೆ ಈ ರೀತಿಯಾಗಿ ಕೂಡ ನೀಡಲಾಗುತ್ತದೆ. ಓಕೆ, ನೆಕ್ಸ್ಟ್ 13ನೇದಾದ್ಮೇಲೆ ನಿಮಗೆ ಗೊತ್ತಿದೆ 14ನೇ ಮೇನ್. 8-10 ವಾಕ್ಯಗಳಲ್ಲಿ ಉತ್ತರಿಸಿ ಗದ್ಯ ಭಾಗ. ಎಷ್ಟು? 10 ನಿಮಿಷ. ಯಾಕಂದ್ರೆ 1 ಕ್ವಶನ್, 2 ಕ್ವಶನ್ ಕೊಟ್ಟಿರ್ತಾರೆ, ನೀವು ಬರಿಬೇಕಾಗಿದ್ದು 1 ಕ್ವಶನ್. ಎಷ್ಟು ಮಾರ್ಕ್ಸ್ ಇದು? 4 ಅಲ್ಲ? ಓಕೆ, 4. ನೆಕ್ಸ್ಟ್ 15ನೇ ಮೇನ್, ಲಾಸ್ಟ್ ಮೇನ್, ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೊನೆಯ ಮೇನ್, 15ನೇ ಮೇನ್. ಓಕೆನಾ? ಇದು ಕೂಡ 8-10 ವಾಕ್ಯ. ಇಲ್ಲಿ ನಿಮಗೂ ಕೂಡ ಇಲ್ಲಿ 2 ಗದ್ಯನೇ ಇರುತ್ತದೆ, ಇಲ್ಲಿ 2 ಪದ್ಯನೇ ಇರುತ್ತದೆ. ಪದ್ಯದಿಂದ 10 ನಿಮಿಷ, ಒಂದೇ ಪ್ರಶ್ನೆ. ಇಲ್ಲಿ ಕೂಡ 4 ಅಂಕ ಅಷ್ಟೇ ಸಾಕು. ಈ ರೀತಿ ಸಮಯವನ್ನು ಇಟ್ಟುಕೊಂಡು ನೀವು ಈ ಸಲ ಪ್ರೀ ಬೋರ್ಡ್ 2 ಅಲ್ಲಿ ಬರೀರಿ ವಿದ್ಯಾರ್ಥಿಗಳೇ. ನಿಮಗೆ ಎಷ್ಟು ನೋಡಿ ಹೇಗೆ ಆಗುತ್ತದೆ ಅಂದ್ರೆ, ಇದನ್ನು ಫಾಲೋ ಅಪ್ ಮಾಡಿ. ನೀವು ಸ್ವಲ್ಪ ದಯವಿಟ್ಟು ಫಾಲೋ ಅಪ್ ಮಾಡಿ ವಿದ್ಯಾರ್ಥಿಗಳೇ, ನಿಮಗೆ ಒಳ್ಳೆಯ ಅಂಕನೇ ಸಿಗುತ್ತದೆ. ಯಾವ ಪ್ರಶ್ನೆನೂ ನೀವು ಬಿಟ್ಟು ಬರುವ ಹಾಗಿರೋದಿಲ್ಲ ಈ ರೀತಿಯಾಗಿ ಫಾಲೋ ಅಪ್ ಟೈಮ್ ಟೇಬಲ್ ಮಾಡಿದ್ರೆ. ನಾನು ನಿಮ್ಮ ಒಂದು ಉದ್ದೇಶಕ್ಕಾಗಿ ನಿಮಗೆ ಒಳ್ಳೇದಾಗ್ಲಿ, ಒಳ್ಳೆಯ ಅಂಕ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಟೈಮ್ ಟೇಬಲ್ ಮಾಡಿದ್ದೀನಿ. ಯಾವ ಟೈಮಲ್ಲಿ ಎಷ್ಟು ಮುಗಿಸ್ಬೇಕು ಅನ್ನೋದಕ್ಕೆ. ನೀವು ಬೇರೆ ಸಬ್ಜೆಕ್ಟಿಗೂ ಕೂಡ ಇದನ್ನೇ ಈ ರೀತಿ ಫಾಲೋ ಅಪ್ ಮಾಡಬಹುದು, ಆದ್ರೆ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗುತ್ತದೆ. ಸಮಯ ಇಷ್ಟೇ ಇರುತ್ತದೆ, ಆದ್ರೆ ಅಲ್ಲಿ ಮೇನ್ ನೋಡ್ಕೊಂಡು ನೀವು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಳ್ಳಿ. ಓಕೆನಾ ವಿದ್ಯಾರ್ಥಿಗಳೇ? ವಂದನೆಗಳು ಮಕ್ಕಳೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದ್ರೆ ಏಕೈಕ ಚಾನಲ್ ಇದು CBSE ಯೂಟ್ಯೂಬಿನಲ್ಲಿಯೇ CBSEಗೆ ಸಂಬಂಧಪಟ್ಟಿರುವ, ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವ ಚಾನಲ್ ಅಂದ್ರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ. ವಿದ್ಯಾರ್ಥಿಗಳ ಪರವಾಗಿರುವಂತ ಚಾನಲ್, ಮಕ್ಕಳ ಪರವಾಗಿರುವಂತ ಚಾನಲ್ ಅಂದ್ರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್. ಅದು ಕೂಡ CBSEಗೆ ಅಂತ ಇರುವಂತದ್ದು. ಓಕೆನಾ ಮಕ್ಕಳೇ? ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಬೈ ಬೈ.